ನನ್ನ ಚಾನಲ್ ಬನವಾಸಿ 3951ಗೆ ಸ್ವಾಗತ. ಇಂದು ಪರ್ಸನಲ್ ಫೈನಾನ್ಸ್ ಅಡಿಯಲ್ಲಿ ಮ್ಯೂಚುವಲ್ ಫಂಡ್ ಎನ್ನುವ ವಿತ್ತೀಯ ಇನ್ಸ್ಟ್ರೂಮೆಂಟ್ ಬಗ್ಗೆ ತಿಳಿಯೋಣ. ಹೂಡಿಕೆ ಮಾಡುವಾಗ ಈ 3 ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮೊದಲನೆಯದು, ತಮ್ಮ ಉಳಿತಾಯಗಳನ್ನು ಯಾವತ್ತೂ ಹಾಗೆ ಇಡಬಾರದು. ಹೂಡಿಕೆ ಮಾಡುವ ನಿರ್ಧಾರಗಳನ್ನು ಯಾವತ್ತೂ ಮುಂದೂಡಬಾರದು. ಹಾಗೂ ಸರಿಯಾದ ಸಮಯದಲ್ಲಿ ಸರಿಯಾದ ಮ್ಯೂಚುವಲ್ ಫಂಡ್ ಅನ್ನು ಸರಿಯಾದ ಹಾಗೆ ಪರ್ಚೇಸ್ ಮಾಡಬೇಕು. ಯಾಕೆ ಸರಿಯಾದ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಒಂದಿಗೆ ತಿಳಿಯೋಣ. ನಂದೇ ಎಕ್ಸಾಂಪಲ್ ತಗೊಂಡ್ರೆ 2015ರಲ್ಲಿ ಕೆಲಸಕ್ಕೆ ಸೇರಿದೆ. ಮ್ಯೂಚುವಲ್ ಫಂಡ್ಸ್ನ ಆಗ್ಲೇ ಸ್ಟಾರ್ಟ್ ಮಾಡಿದೆ. 3 ವರ್ಷದ ನಂತರ ನನ್ನ ಹತ್ರ ಒಳ್ಳೆ ಕಾರ್ಪಸ್ ಇತ್ತು. ನನ್ನ ಸ್ನೇಹಿತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ಮುಂದಕ್ಕೆ ಹಾಕಿದ್ಲು. 3 ವರ್ಷ ಲೈಫ್ ಸ್ಟೈಲ್ ಮೇಲೆ ಖರ್ಚು ಮಾಡಿದ್ಲು. 3 ವರ್ಷದ ನಂತರ ಮ್ಯೂಚುವಲ್ ಫಂಡ್ಸ್ ಇಂಪಾರ್ಟೆಂಟ್ ಅವಳಿಗೆ ತಿಳಿಯಿತು. ಆದ್ರೆ ಅವಳು ಸ್ಟಾರ್ಟ್ ಮಾಡುವಾಗ ಮತ್ತೆ 0 ಇಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಹಳ ತಡವಾಗಿತ್ತು. ಅರ್ಲಿ ಇನ್ವೆಸ್ಟ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ 3 ಹುಡುಗರ ಎಕ್ಸಾಂಪಲ್ ಜೊತೆ ತಿಳಿಯೋಣ. ಮೊದಲನೇ ಹುಡುಗ ತನ್ನ 20ನೇ ವಯಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾನೆ. ಪ್ರತಿ ವರ್ಷ 50,000 ಇನ್ವೆಸ್ಟ್ ಮಾಡ್ತಾನೆ. 9 ವರ್ಷ ಮಾಡ್ತಾನೆ. 4,50,000 ಇನ್ವೆಸ್ಟ್ ಮಾಡ್ತಾನೆ. ಎರಡನೇ ಹುಡುಗ ಇನ್ವೆಸ್ಟ್ಮೆಂಟೇ ಮಾಡೋದಿಲ್ಲ. ಲೈಫ್ ಸ್ಟೈಲ್ ಮೇಲೆ ಖರ್ಚು ಮಾಡ್ತಾನೆ. ಅವನ ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ 0 ಆಗಿರುತ್ತೆ. ಮೂರನೇ ಹುಡುಗ ತನ್ನ 36ನೇ ವಯಸ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್ ಅರ್ಥ ಆಗುತ್ತೆ. ಅಲ್ಲಿಂದ 38 ವರ್ಷ 50,000 ಇನ್ವೆಸ್ಟ್ ಮಾಡ್ತಾನೆ. ಅವನು 19 ಲಕ್ಷ ಇನ್ವೆಸ್ಟ್ ಮಾಡ್ತಾನೆ. ಸೊ 3 ಹುಡುಗರ ಎಕ್ಸಾಂಪಲ್ ನೀವು ತಿಳಿದ್ರಿ. ಮೂರನೇ ಹುಡುಗ ಜಾಸ್ತಿ ದುಡ್ಡು ಹಾಕಿದಾನೆ. ಸೊ ನಿಮ್ಮ ಪ್ರಕಾರ 65 ವರ್ಷದ ನಂತರ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ? ಒಂದನ್ನು ನಾವು ನೆನ್ಪಿಟ್ಕೊಬೇಕು, ವಿಡ್ರಾ ಮಾಡಿಲ್ಲ ಅಂದ್ರೇನೆ ಇನ್ವೆಸ್ಟ್ಮೆಂಟ್ ಗ್ರೋ ಆಗುತ್ತೆ. ನೀವು ಅನ್ಕೊಂಡಿರ್ಬೋದು ಮೂರನೇ ಹುಡುಗನ ಹತ್ರ ಜಾಸ್ತಿ ದುಡ್ಡು ಇರುತ್ತೆ ಅಂತ. ಯಾಕಂದ್ರೆ ಅವನು 19 ಲಕ್ಷ ಇನ್ವೆಸ್ಟ್ ಮಾಡ್ದ. ಸೊ ಅವ್ನು ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಿದಾನೆ, ಅವನ ಹತ್ರ ಜಾಸ್ತಿ ದುಡ್ಡು ಇರಬೇಕು ಅಂತ. ಆದ್ರೆ ಮೊದಲನೇ ಹುಡುಗನ ಹತ್ರ ಜಾಸ್ತಿ ದುಡ್ಡು ಇರುತ್ತೆ. ಯಾಕೆ ಅಂದ್ರೆ ಅವನು 20ನೇ ವರ್ಷದಲ್ಲೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾನೆ. 40 ವರ್ಷ ಇನ್ವೆಸ್ಟ್ ಮಾಡ್ತಾನೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ಚಕ್ರ ಬಡ್ಡಿ ಮೇಲೆ ಬಡ್ಡಿ. ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಟರ್ನ್ 100% ಕ್ಯಾಲ್ಕುಲೇಟ್ ಮಾಡಿದ್ರೆ 100% ಮೇಲೂ ರಿಟರ್ನ್ ಬರುತ್ತೆ. ಸೊ ಮೊದಲನೇ ಹುಡುಗನ ಹತ್ರ 5 ಕೋಟಿ ರೂಪಾಯಿ ಇರುತ್ತೆ, ಹಾಗೂ ಮೂರನೇ ಹುಡುಗನ ಹತ್ರ 3 ಕೋಟಿ ರೂಪಾಯಿ ಇರುತ್ತೆ. ಸೊ ಮೊದಲನೇ ಹುಡುಗ ನಮ್ ಬ್ರೋ ಒಳ್ಳೆ ಡಿಸಿಷನ್ ತಗೊಂಡ, ಬೇಗ ಇನ್ವೆಸ್ಟ್ ಮಾಡ್ದ, ಒಳ್ಳೆ ದುಡ್ಡು ಮಾಡ್ಕೊಂಡ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿಯೋಣ. ಹಾಗೂ ಮ್ಯೂಚುವಲ್ ಫಂಡ್ಸ್ ನ ಹೇಗೆ ಪರ್ಚೇಸ್ ಅಂಡ್ ಸೆಲ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. UTI ಮ್ಯೂಚುವಲ್ ಫಂಡ್ಸ್ ಕಾಯಿನ್ ಜೆರೋದಾ ಆಪ್ ನ ಯೂಸ್ ಮಾಡಿ ಲೈವ್ ಆಗಿ ಪರ್ಚೇಸ್ ಅಂಡ್ ಸೇಲ್ಸ್ ನ ತೋರಿಸ್ಕೊಡ್ತೀವಿ. ಈ ರೀತಿ ಕನ್ನಡದಲ್ಲಿ ಪರ್ಸನಲ್ ಫೈನಾನ್ಸ್ ಬಗ್ಗೆ ವಿಡಿಯೋಗಾಗಿ ನಮ್ಮ ಚಾನಲ್ ಬನವಾಸಿ 3951 ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಫೈನಾನ್ಸ್ ಬಗ್ಗೆ ವಿಡಿಯೋ ಮಾಡ್ತೀವಿ. ಲೈಕ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಕಮೆಂಟ್ಸ್ ನ ಪೋಸ್ಟ್ ಮಾಡಿ.